ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಬಾಲ್ಯದಲ್ಲಿ ನಡೆದ ಕೈಘಟನೆಗೆ ಇಂದು 20 ವರ್ಷಗಳಾದವು. ಆ ದಿನಗಳು ಹೇಗೆ ಕಳೆದವು ಎನ್ನುವುದೇ ಗೊತ್ತಾಗ್ಲಿಲ್ಲ. ಆ ದಿನ ನಡೆದ ದುರಂತ ಕಥಾನಕ ಇನ್ನು ನನ್ನ ಕಣ್ಣ ಮುಂದೆ ಅಚ್ಚಳಿಯದೆ ಉಳಿದಿದೆ. ನರನಾಶದ ಅಂದು ನನ್ನಮ್ಮನನ್ನು ಚಾಕುವಿನಿಂದ ಚುಚ್ಚಿ ಬಂದೆ ಅಲ್ವಾ? ಅದರ ಸೇಡು ನನ್ನೆದೆಯಲ್ಲಿ ಜ್ವಾಲಾಮುಖಿಯಾಗಿ ಉಳಿತಿದೆ ಕಣೋ. ಈ ಫೋಟೋವನ್ನೇ ಸಾಕ್ಷಿಯಾಗಿಟ್ಟುಕೊಂಡು ನೀನು ಯಾವುದೇ ಮೂಲೆಯಲ್ಲಿದ್ದರೂ ಸಹ ನಿನ್ನನ್ನು ಹುಡುಕಿ ಈ ಪರಪ್ಪನ ಆಗಾರಕ್ಕೆ ತಳ್ಳಲಿಲ್ಲ. ನನ್ನ ಹೆಸರು SP ಶೌರ್ಯನಲ್ಲ ಕಣೋ, SP ಶೌರ್ಯನಲ್ಲ. ಒಂದು ದುರಂತ ನಡೆದಿಸ ವಾಪಸ್ಸಾಗಿ ಮನೆಗೆ ಹೋದೆ. ಆದ್ರೆ ಮನೆಯಲ್ಲಿ ಅಪ್ಪ ತಮ್ಮ ಸಿದ್ಧಾರ್ಥ್ ಯಾರು ಕೂಡ ಮನೆಯಲ್ಲಿ ಇರಲಿಲ್ಲ. ಅಲ್ಲಿಂದ ಹೆದರಿ ಓಡಿ ಹೋದ ನಾನು ಸಿಕ್ಕಿದ್ದು ರಮಣನ ತಂದೆ ಶ್ರೀಕಾಂತನ ಕೈಗೆ. ದೈವಲೀಲೆ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ತಂದೆ ತಾಯಿ ನನ್ನ ಕಾಣದ ಕಂಗಾಲಾದ ನನಗೆ ಎತ್ತಿಕೊಂಡು ಹೋಗಿ ಪ್ರೀತಿ ತೋರಿಸಿ ವಿದ್ಯಾಭ್ಯಾಸ ಕೂಡ ಕೊಟ್ಟು ತಮ್ಮ ಸ್ವಂತ ಮಗನಂತೆ ನೋಡಿಕೊಂಡರು ರಮಣನ ತಂದೆಯವರು. ಅವರ ಕೃಪಾ ಕಟಾಕ್ಷದಿಂದ ಇಂದು ಅಮ್ಮನ ಆಸೆಯಂತೆ ಪೊಲೀಸ್ ಅಧಿಕಾರಿಯಾಗಿದ್ದೇನೆ. ಅದು ಅಲ್ಲದೆ ರಮಣನಂತಹ ಸ್ನೇಹಿತ ಪ್ರೀತಿಯ ತಮ್ಮನಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ಆದಷ್ಟು ಬೇಗ ಅಪ್ಪನನ್ನ ತಮ್ಮನನ್ನ ಹುಡುಕ್ಲೇಬೇಕು. ಏ ಗೆಳೆಯ ಶೌರ್ಯ, ಎಲ್ಲಿಲ್ಲ ಅಂತ ನೀನು ಹುಡುಕೋದು? ನೀನ್ ನೋಡಿದ್ರೆ ಈ ಸುಂದರವಾದ ಗಾರ್ಡನ್ ಅಲ್ಲಿ ಏನೋ ಗಾಢವಾಗಿ ಯೋಚನೆ ಮಾಡ್ತಾ. ಹೌದು ಕಣೆ ರಮ್ಮ, ಏನಿಲ್ಲ, ನಿನಗೆ 100 ವರ್ಷ ಆಯಸ್ಸು. ಯಾಕಂದ್ರೆ ಈಗ ಮಾತ್ರ ನಿನ್ನನ್ನ ಅಂಕಲ್ರನ್ನ ನೆನೆಯುತ್ತಿದೆ. ಹಾಗೆ ಹಳೆ ನೆನಪುಗಳನ್ನು ಮೆಲುಕಾಕುತ್ತಿದ್ದೆ ಕಣೋ. ನೋಡು, ಹಾಗೆ ಹೋಗಿರೋ ಎಲ್ಲ ಯೋಚನೆಗಳನ್ನ ಮರೆತು ಈಗ ನೀನು ನಿನ್ನ ತಾಯಿ ಆಸೆ ಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಯಾಗಿದ್ದೀಯಾ. ಆ ದುಷ್ಟರಿಗೆ ಶಿಕ್ಷೆ ಆದ್ರೆ ನಿನ್ನ ತಾಯಿ ಕೊಲೆ ಮಾಡಿದವರ ಮೇಲೆ ನೀನು ಸೇರ್ತಿಸ್ಕೊಂಡಾಗೈತಲ್ವೇ? ಹೌದು ಕಣ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಟ್ರಾನ್ಸ್ಫರ್ ಕೂಡ ಹತ್ರನೇ ಬರ್ತಾ ಇದೆ. ಹಾಗಾಗಿ ನೀನೊಬ್ಬ ಲಾಯರ್ ಆಗಿ ನಮ್ಮ ಕೇಸಿಗೆ ನಿನ್ನ ಸಲಹೆ ಸೂಚನೆಗಳು ಅತಿ ಮುಖ್ಯವಾಗಿದೆ. ಅಂದಾಗೆ ನಾಳೆನೆ ನಮ್ಮೂರಿಗೆ ಹೋಗ್ತಿದ್ದೇನೆ ಕಣೋ. ಏನು ಊರಿಗೆ ಹೊಡ್ತಿದ್ಯಾ? ಹೇಳ್ತಿದ್ಯಲ್ಲ? ಹೌದು ಕಣ, ಅದೇ ನಾ ಹೇಳಿದ್ನಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಟ್ರಾನ್ಸ್ಫರ್ ಕೂಡ ಹತ್ರನೇ ಬರ್ತಾ ಇದೆ ಅಂತ. ಇನ್ನು ಅಪ್ಪ ಅಮ್ಮ ಎಲ್ಲಿದ್ದಾರೋ ಏನು, ಅವರನ್ನು ಹುಡುಕೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಅಂದಾಗೆ ನಾನು ನಿಮ್ಗೆ ಹೇಳ್ತಿದ್ನಲ್ಲ, ನನ್ನ ಸ್ನೇಹಿತ ಸುಶಾಂತ್ ಅಂತ, ಅವನಾದ್ರೂ ಸಿಕ್ಕಿದ್ರೆ ಒಳ್ಳೇದಾಗ್ತಿತ್ತು. ಆದ್ರೆ ಅವನ ತಂಗಿ ಸಂಚಿತ. ಅವನ ತಂಗಿ ಯಾಕೆ ನಿಲ್ಸ್ಬಿಟ್ಟಿಯ ಗೆಳೆಯ? ಯಾಕೆ, ಏನಾದ್ರೂ ಲವ್? ಹಾಗೇನಿಲ್ಲ ಕಣ, ಅವಳನ್ನು ನೋಡಬೇಕೆಂದು ನಾವು ಕುತೂಹಲ. ಯಾಕಂದ್ರೆ ನಾವು ಚಿಕ್ಕವರಿರುವಾಗ ಒಟ್ಟಿಗೆ ಸೇರಿ ಮದುವೆ ಆಡ್ತಿದ್ವಿ. ಅವಳೇ ಓದು ನನ್ನನ್ನೇ ವರನಾಗಿ ಮಾಡ್ತಿದ್ವಿ. ಅಷ್ಟೇ ನೆನಪಾಯ್ತು ಕಣ. ರಾಯರು ಬರ್ತಾ ಬರ್ತಾ ಕನಸಿನ ಲೋಕದಲ್ಲಿ ಹೋಗಾಗಿದೆ. ಮೊದಲು ಮನೆಗೆ ಹೋಗೋಣ ಬಾ. ನಾಳೆ ಊರಿಗೆ ಹೊಡ್ತಾ ನಿಂತಿದ್ಯಾ? ಅದಕ್ಕೆ ಬಟ್ಟೆ ಬರೀನೆಲ್ಲ ಪ್ಯಾಕ್ ಮಾಡುವಂತ. ಹೌದು ಕಣ ರಮ್ಮ, ಹೌದು ಕಣ. ಅವರನ್ನು ಹುಡುಕೋದೇ ಕಷ್ಟ. ಅದರಲ್ಲೂ ಕೇಂದ್ರ ಸರ್ಕಾರ ನಮ್ಮ ದೇಶ ರಕ್ಷಣೆಗೋಸ್ಕರ ನಮ್ಮ ತಾಲೂಕಿನ ನಮ್ಮ ಕೆಲವೊಂದು ಊರುಗಳನ್ನು ಒಕ್ಯುಪೈಡ್ ಮಾಡಿದೆ. ಅದರಲ್ಲಿ ನಮ್ಮೂರ ಕೂಡ ಒಂದು. ಹಾಗಾಗಿ ಇವರೆಲ್ಲ ನಿರಾಶ್ರಿತರಾಗಿ ಎಲ್ಲಿದ್ದಾರೋ ಏನೋ, ಅವರನ್ನು ಹುಡುಕೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಹುಡುಕೋಣ.